ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತು ನಾವು ಏನು ನೋಡ್ತೀವಿ ಅಂದರೆ, ನಿಮಗೆ ಕೆ ಸಿ ಇ ಟಿಯಲ್ಲಿ 180ಗೆ 70 ಬಂದಿದ್ರೆ ನಿಮಗೆ ಕೆ ಸಿ ಇ ಟಿ ರ್ಯಾಂಕು ಯಾವ ರೀತಿ ಇರ್ಬೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತೀವಿ. ಸೊ ಇದ್ರ ಬೇಸ್ ನಾನು ಆಲ್ರೆಡಿ 4-5 ವೀಡಿಯೋಸ್ ಮಾಡಿದ್ದೀನಿ. ಸೊ ಆ ವೀಡಿಯೋಸ್ ನೀವು ನಮ್ಮ ಚಾನಲಲ್ಲಿರುತ್ತೆ, ನೀವು ಹೋಗಿ ಚೆಕ್ ಮಾಡಿ ನೋಡಿ ಅದು ಹೆಂಗೆ ಏನಂತ. ಸೊ ಅದು ನಿಮಗೆ ಮಾಹಿತಿ ಇನ್ಫಾರ್ಮೇಟಿವ್ ಆಗಿ ನಿಮಗೆ ಇರುತ್ತೆ. ಸೊ ಇವತ್ತು ನಾವು ನೋಡ್ತಾ ಇರೋದೇನೆಂದರೆ, ಕೆ ಸಿ ಇ ಟಿಯಲ್ಲಿ ನಿಮಗೆ 180ಗೆ ನಿಮಗೆ 70 ಬಂದರೆ ನಿಮಗೆ ಓವರಾಲ್ ರ್ಯಾಂಕು ಯಾವ ರೀತಿಯಲ್ಲಿ ಬರ್ಬೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತೀವಿ. ಸೊ ಇದ್ರ ಮುಂಚೆ ನಾನು ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಸೊ ನಾನು ಹೆಂಗೆ ವೀಡಿಯೋಸ್ ಸೆಲೆಕ್ಟ್ ಮಾಡ್ತೀನಿ ಟೈಟಲ್ ಅಂತ ಕೇಳಿದ್ರೆ, ನೀವು ನನಗೆ ಜಾಸ್ತಿ ಕಾಮೆಂಟ್ಸಲ್ಲಿ ಯಾವುದು ಡೌಟ್ಸ್ ಕೇಳ್ತಾ ಇದ್ದೀರಾ. ಮತ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ದಿನಕ್ಕೆ ನಾನು ರಿಸೀವಿಂಗ್ ಲಾಟ್ ಆಫ್ ಮೆಸೇಜಸ್. ಸೊ ಅದರಲ್ಲಿ ನನಗೆ ಜಾಸ್ತಿ ಕಾಮನ್ ಆಗಿರೋ ಡೌಟ್ಸ್ ಏನಿರುತ್ತೆ ಅದನ್ನು ಪಿಕ್ ಮಾಡಿ ನಾನಿಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್, ನಾವು ಕೆ ಸಿ ಇ ಟಿಯಲ್ಲಿ ನಿಮಗೆ 180ಗೆ 70 ಮಾರ್ಕ್ಸ್ ಸಿಕ್ಕಿದ್ರೆ ನಿಮಗೆ ರ್ಯಾಂಕು ಯಾವ ರೀತಿ ಡಿಫರ್ ಆಗ್ಬೋದು, ಸೊ ನಿಮಗೆ ಯಾವ ರೇಂಜಿಗೆ ಬರ್ಬೋದು ಅಂತ. ಸೊ ಫಸ್ಟಿಂಗ್ ಏನಪ್ಪ ಅಂತ ಕೇಳಿದ್ರೆ, 70 ಮಾತ್ರ ನಾವು ಇಟ್ಕೊಂಡು ಪಿ ಸಿ ಎಮ್, ಓಕೆ ಕೆ ಸಿ ಇ ಟಿ ಬರ್ದಿದ್ದೀರಾ. ಸೊ ಪಿ ಸಿ ಬಿ ಬರ್ದಿರ್ತೀರ ಅಂತ ಅನ್ಕೊಳ್ಳಿ, ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಬಯಾಲಜಿ. ಸೊ ಅವರು ಪಿ ಸಿ ಎಮ್ ಬಿ ಬ್ಯಾಕ್ಗ್ರೌಂಡ್ ಆಗಿರ್ತಾರೆ. ಸೊ ಇಲ್ಲಾಂದರೆ ಮ್ಯಾಕ್ಸ್ ಒಮಿಟ್ ಮಾಡ್ತಾರೆ, ಇಲ್ಲಾಂದರೆ ಮ್ಯಾಕ್ಸ್ ಅರ್ದ್ರೆ ಬರಿಬೋದು ಅವರು, ಓಕೆನಾ. ಇವಾಗ ಪಿ ಸಿ ಎಮ್, ಸೊ ಇವರು ಪಿ ಸಿ ಎಮ್ ಸಿ ಸ್ಟೂಡೆಂಟ್ಸ್ ಆಗಿರ್ತಾರೆ. ಸೊ ನೀವು ಯಾವುದೇ ಇವಾಗ ಯಾವುದೇ ನೀವು ಕ್ಯಾಟಗರಿ ಆಗಿದ್ರು, ಸೊ ಕೆಲವೊಂದು ಜನ ಪಿ ಸಿ ಎಮ್ ಇ ಕೂಡ ಆಗಿರ್ತಾರೆ, ಓಕೆನಾ. ಸೊ ಯಾವುದೇ ಕ್ಯಾಟಗರಿ ಇದ್ರೂ ಫಸ್ಟಿಂಗ್ ಇಸ್ ಪಿ ಸಿ ಎಮ್ ಸಿ. ಸೊ ಪಿ ಸಿ ಎಮ್ ಸಿಯಲ್ಲಿ ನೀವು ನನ್ನ ಪ್ರಕಾರ 85 ಅಬೋವ್, ನಮ್ಮ ವೀಡಿಯೋಸಲ್ಲಿ ಹೇಳಿದ್ದೀವಲ್ವಾ, 85 ಅಬೋವ್ ಇದ್ದಿದ್ರೆ ಸೇಫು. ಬಟ್ ಜಾಸ್ತಿ ಜನ ಆಗಿರೋ ಡೌಟ್ಸ್ ಏನಂತ ಕೇಳಿದ್ರೆ, ನನಗೆ ಪಿ ಸಿ ಎಮ್ ಸಿಯಲ್ಲಿ ಪಿ ಸಿ ಎಮ್ ಸೊ ಪಿ ಸಿ ಎಮ್ಮಲ್ಲಿ ನನಗೆ ಒಂದು ಸೆಕೆಂಡ್. ಸೊ ನನಗೆ ಪಿ ಸಿ ಎಮ್ಮಲ್ಲಿ 85 ಅಬೋನೇ ಇದೆ. ಬಟ್ ನನಗೆ ಇನ್ನೂ ನನ್ನ ರ್ಯಾಂಕ್ ಯಾಕೆ ಸೇಫ್ ಇಲ್ಲ ಅಂತ ಕೇಳ್ತೀರಾ. ಸೊ ರ್ಯಾಂಕ್ ಪ್ರಿಡಿಕ್ಟ್ ಮಾಡೋಕ್ಕೆ ನನ್ನ ಹತ್ರ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡ್ತಾಯಿದ್ದೀರಾ. ಸೊ ನಾನು ಅವ್ರಿಗೆ ರ್ಯಾಂಕ್ ಪ್ರಿಡಿಕ್ಟ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಅದು ಏನಂತ ಕೇಳಿದ್ರೆ, ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ, ನಾನು ವೀಡಿಯೋದಲ್ಲಿ ಹೇಳ್ತಾ ಇರೋದು 85 ಪಿ ಸಿ ಎಮ್ ಅಬೋವ್ ಆರ್ 85% ಇದ್ದರೆ ನಿಮಗೆ ಯು ಆರ್ ಸೇಫ್ ಅಂತ. ಬಟ್ ಜಾಸ್ತಿ ಜನ ಅಂದ್ಕೊಂಡಿರೋದು 85 ಬಂದಿದೆ, ಓಕೆ. ಬಟ್ ನನಗೆ ಕೆ ಸಿ ಇ ಟಿಯಲ್ಲಿ ಐ ಹ್ಯಾವ್ ಗಾಟ್ 50 ಅಂತ ಒಂದು ಮೆಸೇಜ್ ಆಗ್ತಾರೆ, 50 ಆರ್ 55 ಅಂತ. ಈಗಿದ್ರೆ ನೀವು ಯು ಆರ್ ನಾಟ್ ಸೇಫ್, ಯು ಆರ್ ಇನ್ ರಿಸ್ಕ್. ಸೊ ಇದು ಇರೋದು ಇಟ್ಸ್ ಅ ಪ್ರಾಬ್ಲಮ್. ಸೊ ಯಾಕಂತ ಕೇಳಿದ್ರೆ, ನಿಮ್ಮದು ನಾನು ಆಲ್ರೆಡಿ ಹೇಳಿದಲ್ವಾ, ಕೆ ಸಿ ಇ ಟಿ ರ್ಯಾಂಕ್ ಹೆಂಗೆ ಪ್ರಿಡಿಕ್ಟ್ ಮಾಡಬೇಕಂತ ಒಂದು ವೀಡಿಯೋ ಆಲ್ರೆಡಿ ಮಾಡಿದ್ದೀವಿ ನಮ್ಮ ಚಾನಲಲ್ಲಿ, ಅದನ್ನು ಹೋಗಿ ಚೆಕ್ ಮಾಡಿ ಈ ವಿಡಿಯೋ ಆದಮೇಲೆ. ಸೊ ಇವಾಗ ಕೆ ಸಿ ಇ ಟಿ ರ್ಯಾಂಕ್ ಆದಮೇಲೆ ನಿಮಗೆ 2 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಕೆ ಸಿ ಇ ಟಿ ರ್ಯಾಂಕಿಗೆ 2 ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್ ಇಸ್ ಯೋರ್ ಪಿ ಸಿ ಎಮ್, ಓಕೆನಾ, ಮತ್ತು ನಿಮ್ಮದು ಕೆ ಸಿ ಇ ಟಿ. ಸೊ ಜಾಸ್ತಿ ಸ್ಟೂಡೆಂಟ್ಸು ಇದನ್ನೊಂದು ಚೆನ್ನಾಗಿ ಮಾಡ್ತಾರೆ, ಇದನ್ನು ಮಿಸ್ ಮಾಡ್ತಾರೆ, ಆವಾಗ ರ್ಯಾಂಕ್ ಚೆನ್ನಾಗಿ ಬರೋಲ್ಲ. ಅಥವಾ ಇಲ್ಲಿ ಮಿಸ್ ಮಾಡಿರ್ತಾರೆ, ಇಲ್ಲಿ ಚೆನ್ನಾಗಿ ಮಾಡಿರ್ತಾರೆ, ಅದು ಆಗಿದ್ರು ನಿಮಗೆ ರ್ಯಾಂಕು ಚೆನ್ನಾಗಿ ಬರೋಲ್ಲ. ಸೊ ನೀವು ಮಾಡ್ಕೋಬೇಕಾಗಿರೋದು ಅಂತ ಕೇಳಿದ್ರೆ, ಇದರಲ್ಲಿ 50% ನಿಮಗೆ ಚೆನ್ನಾಗಿ ಬಂದಿರಬೇಕು. 50% ಅಂದರೆ ಕೆ ಸಿ ಇ ಟಿ ರ್ಯಾಂಕು 50% ಪಿ ಸಿ ಎಮ್ಮು ಮತ್ತು 50% ಕೆ ಸಿ ಇ ಟಿ, ನಮ್ಮೆಲ್ಲರಿಗೂ ಗೊತ್ತಿರೋದು, ನಾನು ಜಾಸ್ತಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇವಾಗ ಈ ಪಿ ಸಿ ಎಮ್ಮಲ್ಲಿ ನೀವು ಮಿನಿಮಮ್ 85 ಎತ್ತಬೇಕು ಅಂತ ಹೇಳಿದ್ದೀನಿ, ಓಕೆನಾ. ಪಿ ಸಿ ಎಮ್ ಆರ್ ಪಿ ಸಿ ಬಿ ವಾಟ್ ಎವರ್ ಇಟ್ ಈಸ್, ಇಲ್ಲೊಂದು ಬಿ ಅಂತ ಹಾಕೋತೀನಿ, ಕನ್ಫ್ಯೂಸ್ ಆಗಬೇಡ. ಸೊ ಇಲ್ಲಿ ಕೆ ಸಿ ಇ ಟಿಯಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ನನ್ನ ಹ್ಯಾಂಡ್ ರೈಟಿಂಗ್ ತುಂಬ ವರ್ಸ್ಟ್ ಆಗಿರುತ್ತೆ ಅಂತ. ಸೊ ಪ್ಲೀಸ್ ಟಾಲರೇಟ್ ವಿತ್ ದ್ಯಾಟ್. ಸೊ ಇವಾಗ ಕೆ ಸಿ ಇ ಟಿಯಲ್ಲಿ ನಿಮಗೆ ಎಷ್ಟು ಮಾರ್ಕ್ ಬರಬೇಕಾದ್ರೆ, ಸೊ ಮಿನಿಮಮ್ ನಿಮಗೆ 70 ಅಬೋವ್ ಇದ್ದರೆ ಯು ಆರ್ ಎಲಿಜಿಬಲ್. ಯು ಆರ್ ಸೇಫ್. ಅಂದರೆ ಏನಂತ ಕೇಳಿದ್ರೆ, ನಿಮಗೆ ಟೈರ್ 2 ಟೈರ್ 3 ಕಾಲೇಜಸ್ ಇರುತ್ತಲ್ವಾ, ಆ ಕಾಲೇಜಸ್ಗೆ ಯು ಆರ್ ಎಲಿಜಿಬಲ್, ಓಕೆನಾ. ಸೊ ಟೈರ್ 2 ಆರ್ ಟೈರ್ 3 ಕಾಲೇಜಸ್ಗೆ ಯು ಆರ್ ಎಲಿಜಿಬಲ್. ಹೆಂಗಿರಬೇಕೆಂದರೆ, ಕೆ ಸಿ ಇ ಟಿಯಲ್ಲಿ ನಿಮಗೆ 70 ಅಬೋವ್ ಇರಬೇಕು. ಕೆ ಸಿ ಇ ಟಿಯಲ್ಲಿ ನಿಮಗೆ 70 ಅಬೋವ್ ಇದ್ದರೆ ಯು ಆರ್ ಸೇಫ್, ಓಕೆನಾ. ಸೇಫ್ ಯಾಕಂತ ಹೆಂಗೆ ಅಂತ ಕೇಳಿದ್ರೆ, ಟೈರ್ 2 ಕಾಲೇಜಸ್ ಅಂದರೆ ಟಾಪ್ 10 20, ಅಥವಾ ಟೈರ್ 3 ಟಾಪ್ 20 30. ಸೊ ಈ ಥರ ಕಾಲೇಜಸ್ಗೆ ಯು ಆರ್ ಎಲಿಜಿಬಲ್. ಅದು ನಿಮಗೆ ರಿಸರ್ವೇಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ರಿಸರ್ವೇಷನ್ಸು, ವಾಟ್ ಡಸ್ ರಿಸರ್ವೇಷನ್ಸ್ ಹ್ಯಾವ್ ಟು ಡೂ, ವಾಟ್ ರೋಲ್ ಡಸ್ ರಿಸರ್ವೇಷನ್ಸ್ ಡೂ ಇನ್ ಕೆ ಸಿ ಇ ಟಿ ರ್ಯಾಂಕಿಂಗ್ ಅಂತ ಕೇಳಿದ್ರೆ, ಕೆ ಸಿ ಇ ಟಿ ರ್ಯಾಂಕಿಂಗು ರಿಸರ್ವೇಷನ್ಸ್ಗೂ ಎಂಥದ್ದು ಯಾವ ಸಂಬಂಧನೂ ಇಲ್ಲ. ಬಟ್ ಡ್ಯೂರಿಂಗ್ ಆಪ್ಷನ್ ಎಂಟ್ರಿ ಯುವರ್ ರಿಸರ್ವೇಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೀವು ಎಸ್ ಎನ್ ಕ್ಯೂ ಕೋಟಾ ಆಗಿರ್ಬೋದು, ಜನರಲ್ ಮೆರಿಟ್ ಆರ್ 2A ಕ್ಯಾಟಗರಿ ಆರ್ ಎಸ್ ಸಿ ಜಿ ಆರ್ ಎಸ್ ಟಿ ಆರ್ ಹೈದ್ರಾಬಾದ್ ಕರ್ನಾಟಕ, ವಾಟ್ ಎವರ್ ಇಟ್ ಇಸ್, ನಿಮಗೆ ಯಾವುದಿದ್ರೂ ಅದನ್ನು ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಹಾಗೆ ಮಾಡಿದರೆ ನಿಮಗೆ ಡೆಫಿನೆಟಾಗಿ ಟೈರ್ 3 ಕಾಲೇಜ್ ಬರುತ್ತೆ ಅಂತ ಅಂದ್ಕೊಂಡಿರ್ತೀರಲ್ವ, ನಿಮಗೆ ಟೈರ್ 2 ಕಾಲೇಜೇ ಬರುತ್ತೆ. ಸೊ ಜಾಸ್ತಿ ಜನ ಕಾಲೇಜ್ ಈಗಲೇ ಸೆಲೆಕ್ಟ್ ಮಾಡೋಕ್ಕೆ ಶುರು ಮಾಡಿರ್ತೀರಾ. ಸೊ ಐ ಆಮ್ ವೆರಿ ಹ್ಯಾಪಿ. ನನಗೆ ಡಿ ಎಮ್ ಮಾಡೋರೆಲ್ಲ ಆಲ್ರೆಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋರು ಒಂದು ಮಿನಿಮಲ್ ಆಗಿ ಒಂದು ರಿಸರ್ಚ್ ಮಾಡಿಬಿಟ್ಟು ನನ್ನ ಹತ್ರ ಬಂದು ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ಸೊ ದಿಸ್ ಶುಡ್ ಕಂಟಿನ್ಯೂ. ನಿಮ್ಗೆ ಏನೋ ಡೌಟ್ಸ್ ಇದ್ರೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ನಿಮಗೆ ಕೌನ್ಸಿಲಿಂಗ್ ಬೇಕು, ಇಲ್ಲಾಂದರೆ ನನಗೆ ಆಪ್ಷನ್ ಎಂಟ್ರಿ ಬಗ್ಗೆ ಯಾವುದೇ ತಿಳುವಳಿಕೆ ಇಲ್ಲ, ನಾನು ಅದು ಮಾಡೋಕ್ಕೂ ಇಷ್ಟ ಇಲ್ಲ. ಬಟ್ ನನಗೆ ಯಾರಾದ್ರು ಮಾಡ್ಕೊಡ್ಬೇಕಾದ್ರೆ ಕೌನ್ಸಿಲಿಂಗ್ ಮಾಡಿ ನನಗೆ ಡ್ರೀಮ್
ಕಾಲೇಜು ನನ್ನ ರ್ಯಾಂಕಿಂಗ್ ಇಷ್ಟಿದೆ 1 ಲ್ಯಾಕ್ ಇರೋರಿಗೆಲ್ಲ ನಾವು ಅವ್ರ ಡ್ರೀಮ್ ಕಾಲೇಜಿನ ನಾವೇನೋ ವಿ ಹ್ಯಾವ್ ಗಿವನ್ ದೆಮ್. ಸೊ ಆ ಕೌನ್ಸಿಲಿಂಗ್ ನೀವು ನಮ್ಮ ಹತ್ರ ತೊಗೋಬೋದು. ವಿ ನಾಟ್ ಗೋನ್ ಚಾರ್ಜ್ ಮೋರ್ ದೆನ್ 3K to 5K. ಅದು ನಿಮ್ಮದು ಮಾರ್ಕ್ಸ್ ಚೆನ್ನಾಗಿದ್ರೆ ಇಟ್ ವಿಲ್ ಬಿ ವೆರಿ ಲೆಸ್, ಓಕೆನಾ. ಸೊ ಅದು ಏನಂತ ತಿಳ್ಕೊಬೇಕಾದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ಸೊ ಇವಾಗ KCETಯಲ್ಲಿ ನಾವು ನೋಡ್ತಾ ಇದ್ದೀವಲ್ವಾ, 180ಗೆ 70 ಮಾರ್ಕ್ಸ್ ಬಂದರೆ ಅದು ಎನಫ್ ಆರ್ ಇಟ್ಸ್ ನಾಟ್ ಎನಫ್ ಅಂತ. ಆ್ಯಂಡ್ ಅಗೇನ್ ಐಮ್ ಟೆಲ್ಲಿಂಗ್ ಯು, KCETಯಲ್ಲಿ ಲೈಕ್ 170 ಆರ್ 150 ಅದೆಷ್ಟೇ ಇರಲಿ, ನಿಮ್ಮದು PCM ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಪಾರ್ಟ್ ಎಲ್ಲ ಚೆನ್ನಾಗಿ ಮಾಡ್ತೀರಾ, ಸೆಕೆಂಡ್ ಪಾರ್ಟ್ ಬಿಟ್ಬಿಡ್ತೀರಾ. ಇಲ್ಲಾಂದರೆ PCM ಚೆನ್ನಾಗಿ ಮಾಡ್ತೀರಾ, KCET ಚೆನ್ನಾಗಿರಲ್ಲ. ಸೊ ಅವರಿಗೆಲ್ಲ ಲೈಕ್ ನೀವು ಎಷ್ಟೇ ನೀವು ಒಂದು ಕಡೆ ಫುಲ್ ಫೋಕಸ್ ಮಾಡಿದ್ರು ಇನ್ನೊಂದು ಕಡೆ ನಿಮಗೆ ಬರ್ತಾ ಇಲ್ಲ ಅಂದರೆ ಇಟ್ ಇಸ್ ನಾಟ್ ಈಕ್ವಲಿ ಬ್ಯಾಲೆನ್ಸ್. ಸೊ ಈಕ್ವಲಾಗಿ ಬ್ಯಾಲೆನ್ಸ್ಡ್ ಆಗಿಲ್ಲ ಅಂದರೆ ನಿಮ್ಮ ರ್ಯಾಂಕ್ ಹೆಂಗಿದ್ರು ಇಟ್ ವೋಂಟ್ ಬಿ ಗುಡ್ ಅಲ್ವಾ. ಸೊ ಇವಾಗ KCETಯಲ್ಲಿ ನೀವು 70 ಅಬೋವ್ ಅಂತ ಹೇಳಿದ್ದೀನಿ. ಸೊ ಇದು ಹೆಂಗೆ ಚೇಂಜ್ ಆಗುತ್ತೆ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ PCM. ಸೊ PCM ಅಲ್ಲಿ ನಿಮಗೆ ಈಗ 80 ಅಲ್ಲ, ಸೊ ನಿಮಗೆ ಒಂದು 90% ಬಂದಿದೆ ಅಂತ ಅಂದ್ಕೊಳ್ಳಿ. KCETಯಲ್ಲಿ PCM ಅಲ್ಲಿ ನಿಮಗೆ 90%. ಸೊ ನೀವು ಇಲ್ಲಿ KCETಯಲ್ಲಿ 70 ಎತ್ತಿದ್ರೆ ಫೈನು, 70 ಬದಲು ನೀವು 65 ಎತ್ತಿದ್ರು ಫೈನು. ಬಿಕಾಸ್ ಯಾಕೆ ಹೇಳಿ, ಇಲ್ಲಿ ನೀವು ಬ್ಯಾಲೆನ್ಸ್ ಮಾಡಿರ್ತೀರಾ 90%. ಸೊ ಈ ಥರ ನಿಮಗೆ ರ್ಯಾಂಕು ಡಿಫರ್ ಆಗ್ತಾನೆ ಇರುತ್ತೆ. ಇದನ್ನು ನಾನು ಲೈಕ್ ಹೆಂಗೆ ಹೇಳೋದು ನಿಮಗೆ ಅಂತ ಲೈಕ್ ಬಿಟ್ ಕನ್ಫ್ಯೂಸ್ಡ್. ಯಾಕಂತ ಹೇಳಿದ್ರೆ ನಾನು ಒಂದು ಸ್ಟ್ಯಾಂಡರ್ಡಾಗಿ ನಿಮಗೆ ಒಂದು ಫಾರ್ಮುಲಾ, ನನಗೆ ಒಂದು ಸ್ಟ್ಯಾಂಡರ್ಡಾಗಿ ಒಂದು ರೇಂಜ್ ಕೊಟ್ಟಿದ್ದೇನೆ ಅಂತ ಕೇಳಿದರೆ PCM ಅಲ್ಲಿ 85%, ಮತ್ತು ನಿಮಗೆ ಇದರಲ್ಲಿ ಲೈಕ್ KCET ನಿಮಗೆ 70 ಅಂತ ಹೇಳಿದ ತಕ್ಷಣ ಎಲ್ಲರೂ ನನಗೆ 85 ಆರ್ 70 ಬಂದರೆ ಖಂಡಿತ ನಮಗೆ ಒಳ್ಳೆ ಕಾಲೇಜ್ ಸಿಗುತ್ತೆ ಅಂತ. ನಿಮಗೆ ರ್ಯಾಂಕ್ ಬರೋದು, ಇದು ಒಳ್ಳೆ ರ್ಯಾಂಕ್ ಬರೋಕ್ಕೆ ಇದು ಒಂದು ಕಟ್ ಆಫ್ ಅಂದರೆ ಲೈಕ್ ಒಂದು ಪ್ರಿಡೆಕ್ಟರ್ ಥರ ಇಟ್ಕೊಳ್ಳಿ, ಲೈಕ್ ಒಂದು ಮಾರ್ಜಿನ್. ನಿಮಗೆ ಇದು 85% ಇನ್ PCM, 70% ಇನ್ KCET. ಮತ್ತು ಆ ರ್ಯಾಂಕಲ್ಲಿ ನಿಮಗೆ ರ್ಯಾಂಕ್ ಎಷ್ಟು ಕೆಳಗಡೆ ಬರ್ಬೋದು ಅಂದರೆ ನಿಮಗೆ ಲೈಕ್ ಯುವರ್ 2A ಕ್ಯಾಟಗರಿ ಅಂತ ಅಂದ್ಕೊಳ್ಳಿ. 2A ಕ್ಯಾಟಗರಿ ನಿಮಗೆ 70,000 ಕೆಳಗಡೆ ರ್ಯಾಂಕು, 70Kಗಿಂತ ಕೆಳಗಡೆ ಬಂದರೆ ಇವು ಆವಾಗ ಲೈಕ್ ಓಕೆ, ನಿಮಗೆ 2A ಕ್ಯಾಟಗರಿ ನಿಮಗೆ ಒಂದು 50Kಯಿಂದ ಕೆಳಗಡೆ ಬಂದರೆ ಯು ಆರ್ ಸೇಫ್. ನನ್ನ ಪ್ರಕಾರ ಯು ಆರ್ ಸೇಫ್. ನೀವು ಟೈರ್ 2 ಅಥವಾ ಟೈರ್ 3 ಕಾಲೇಜಸ್ಗೆ ನೀವು ಎಲಿಜಿಬಲ್, ಯು ಕ್ಯಾನ್ ಡೂ ಇಟ್. ಸೊ ಇದೇ ನೀವು SC ST ಕ್ಯಾಟಗರಿ ಆಗಿದ್ದರೆ ನಿಮಗೆ ಇದೇ ಒಂದು 50 to 70 ಆಗ್ಬೋದು, ಓಕೆನಾ. ಸೊ ನಾವು ಯಾವಾಗಲೂ ಇದೇ ಸ್ಟ್ಯಾಂಡರ್ಡ್ ಆಗಿರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಬಿಕಾಸ್ ಲಾಸ್ಟ್ ಟೈಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪೇರ್ ಫಾರ್ KCET 2 ಲಕ್ಷ ಆಗಿರ್ಬೋದು, ಈ ವರ್ಷ 3 ಲಕ್ಷ ಆಗಿರ್ಬೋದು, ಹಿಂದಿನ ವರ್ಷ 1.5 lakhs ಆಗಿರ್ಬೋದು. ಸೊ ಆವಾಗ ಕಾಂಪಿಟೇಷನ್ ಕಡಿಮೆ ಇದ್ದಾಗ ರ್ಯಾಂಕ್ ರೇಂಜಸ್ ಚೇಂಜ್ ಆಗುತ್ತೆ, ಜಾಸ್ತಿ ಇದ್ದಾಗ ಅಗೇನ್ ಇಟ್ ವಿಲ್ ಬಿ ಶಫಲ್ಡ್, ಇಟ್ ವಿಲ್ ಬಿ ಆಲ್ಟರ್ಡ್. ಸೊ ಈ ರೀತಿ ನಿಮಗೆ ಲೈಕ್ ಚೇಂಜಸ್ ಆಗ್ತಾನೆ ಇರುತ್ತೆ. ಬಟ್ ಸ್ಟ್ಯಾಂಡರ್ಡ್ ಏನಂತ ಕೇಳಿದ್ರೆ ಇದೇ ಸ್ಟ್ಯಾಂಡರ್ಡ್ ಅಂದೆ ಅಲ್ವಾ. PCM ಅಲ್ಲಿ 85, KCETಯಲ್ಲಿ 70%, KCETಯಲ್ಲಿ 70, PCM ಅಲ್ಲಿ 85%. ಸೊ ಈ ಥರ ಇದ್ದರೆ ನಿಮಗೆ ಒಂದು ಸ್ಟ್ಯಾಂಡರ್ಡ್, ಒಂದು ಲೈಕ್ ನೀವು ಒಂದು ಸೇಫ್ ಅಂತ ನೀವು ಅನ್ಕೋಬೋದು ನಿಮಗೆ ರ್ಯಾಂಕಿಂಗ್ಗೆ. ಬಟ್ KCET ಆಪ್ಷನ್ ಎಂಟ್ರಿಯಲ್ಲಿ ವಾಟ್ ಎವರ್ ಇಟ್ ಇಸ್, ನಿಮಗೆ ಆಪ್ಷನ್ ಎಂಟ್ರಿ ಇಸ್ ಡಿಫ್ರೆಂಟ್ ಕಂಪ್ಲೀಟ್ಲಿ. ನಾನು ಹೇಳ್ತಾ ಇರೋದು ರ್ಯಾಂಕಿಂಗ್ಗೆ. ಆಪ್ಷನ್ ಎಂಟ್ರಿಗೆ ಇಟ್ ರಿಕ್ವೈರ್ಸ್ ಯು ಸ್ಮಾರ್ಟ್ನೆಸ್. ನೀವು ಅಲ್ಗಾರಿದಮ್ನ ಹೆಂಗೆ ಬ್ರೇಕ್ ಮಾಡಿರ್ತೀರಾ, ನೀವು ಅಲ್ಗಾರಿದಮ್ನ ಹೆಂಗೆ ಕ್ರ್ಯಾಕ್ ಮಾಡಿ ಅದರಲ್ಲಿ ನೀವು KCET ನಿಮಗೆ ಬೇಕಾಗಿರೋ ಡ್ರೀಮ್ ಕಾಲೇಜ್ನ ಹೆಂಗೆ ತೊಗೋತೀರಾ, ಮಾರ್ಕ್ ರೌಂಡ್ ಹೆಂಗೆ ಮಾಡ್ತೀರಾ, ಫಸ್ಟ್ ರೌಂಡ್ ಹೆಂಗೆ ಮಾಡ್ತೀರಾ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು. ಸೊ ಮಾರ್ಕ್ ರೌಂಡಲ್ಲಿ ನೀವು ಎಷ್ಟು ಕಾಲೇಜಸ್ ಆ್ಯಡ್ ಮಾಡಿರ್ತೀರಾ, ನಿಮಗೆ ಒಂದು ಟ್ರಯಲ್ ಥರ ಅದು. ಫಸ್ಟ್ ರೌಂಡಲ್ಲಿ ನೀವು ಆ್ಯಡ್ ಮಾಡಿದ್ರೆ ನೀವು ಸೆಕೆಂಡ್ ರೌಂಡ್ ತನಕ ನೀವು ಅದನ್ನೇ ಇಟ್ಕೋಬೇಕು. ನಿಮಗೆ ಅದು ಆಮೇಲೆ ಆ್ಯಡ್ ಮಾಡೋಕ್ಕಾಗಲ್ಲ ಕಾಲೇಜಸ್ಸು, ಬರೀ ಶಫಲ್ ಮಾಡೋಕ್ಕೆ ಮಾತ್ರ ಆಗುತ್ತೆ. ಸೊ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನೀವು ಕಾಲೇಜ್ನ ಆ್ಯಡ್ ಮಾಡ್ಕೋಬೋದು. ಸೊ ಆವಾಗ ಅದು ತುಂಬ ರಿಸ್ಕಿ. ಲಾಸ್ಟ್ ಮಂತ್ ತೊಗೊಂಡೋಗಿ ನೀವು ಕಾಲೇಜಸ್ ಸಿಗೋದು ತುಂಬ ಕಷ್ಟ. ನಮ್ಮ ಕೌನ್ಸಲಿಂಗ್ ಕಡೆಯಿಂದ ನಾವು ಹಿಂದಿನ ವರ್ಷ ಮಾಡಿಕೊಟ್ಟಿರೋದಲ್ಲ, ಲಾಸ್ಟ್ ಮಂತ್ಸಲ್ಲಿ ಸಿವಿಲ್ ಆರ್ ಮೆಕ್ಯಾನಿಕಲ್ ಸೀಟ್ಸ್ಗೆ ನಾವು ಅವ್ರ ಡ್ರೀಮ್ ಕಾಲೇಜ್ನ ವಿ ಹ್ಯಾವ್ ಗಿವನ್ ದೆಮ್. ಅವ್ರಿಗೆ ಏನಾಗುತ್ತೆ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಲೈಕ್ ಅವರಿಗೆ ISC ಆರ್ CSC ಮಾಡಬೇಕಂತ ಇರುತ್ತೆ, ISC ಆರ್ CSC ಮಾಡಬೇಕಾಗಿರುತ್ತೆ. ಅವರಿಗೆ ಆ ಕಾಲೇಜಲ್ಲಿ ಸೀಟ್ ಸಿಕ್ಕಲ್ಲ, ಲೈಕ್ ಪ್ರಾಪರಾಗಿ ಮಾಡಿರಲ್ಲ. ಸೊ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಕೌನ್ಸಿಲಿಂಗ್ ತೊಗೊಂಡಿರ್ತಾರೆ. ಅವಾಗ ನಾವು ಅವರಿಗೆ ಫೇಕ್ ಕಮಿಟ್ಮೆಂಟು ಕೊಡೋಕ್ಕಾಗಲ್ಲ. ಯಾಕಂದರೆ ISC CSC ಫಸ್ಟ್ ರೌಂಡಲ್ಲಿ ಸಿಗೋದೇ ತುಂಬ ಕಷ್ಟ, ಮಾರ್ಕ್ ರೌಂಡ್ ಫಸ್ಟ್ ರೌಂಡಲ್ಲಿ. ಅವಾಗ ನಾವು ಅವರಿಗೆ ಬೇರೆ ಆಪ್ಷನ್ ಇಲ್ಲ, ಅವ್ರಿಗೆ ಅದೇ ಕಾಲೇಜ್ ಬೇಕಂತ ಕೇಳಿದ್ರೆ ಅವಾಗ ನಾವು ಅವರಿಗೆ ಮೆಕ್ಯಾನಿಕಲ್ ಆರ್ ಸಿವಿಲ್ ಮತ್ತು EC ಅಂಥದ್ದು ನಾವು ಅವರಿಗೆ ಸೆಲೆಕ್ಟ್ ಮಾಡ್ಕೊಡ್ತೀವಿ. ಸೊ ಅದೂ ತುಂಬ ಕಷ್ಟ, ಬಟ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಎಫರ್ಟ್ಸ್ ಆ್ಯಂಡ್ ಪ್ರಾಕ್ಟೀಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಅದು ನಮ್ಮ ಹತ್ರ ಇದೆ. ಸೊ ನಾವು 4 ವರ್ಷದಿಂದ ಅದನ್ನು ಪ್ರೊವೈಡ್ ಮಾಡ್ತಾಯಿದ್ದೀವಿ. ಸೊ ಅದನ್ನು ನಾನು ನಿಮ್ಗೆ ಹೇಳ್ತಾ ಇರೋದು, ಯಾರೇ ಆಗಿರಲಿ ನಿಮಗೆ ರ್ಯಾಂಕ್ ಅದೆಷ್ಟೇ ಬಂದಿರಲಿ, 1 lakh ಆಗಿರಲಿ. ಜಾಸ್ತಿ ಜನ 1 lakh ಬಂದರೆ ಎಷ್ಟಿರುತ್ತೆ, 2 lakh ಬಂದರೆ ಆಗಲ್ವಾ, ಈಗ ಅದೆಲ್ಲ ಏನಿಲ್ಲ ರೀ. ನೀವು ಎಷ್ಟೇ ರ್ಯಾಂಕ್ ಬಂದಿರಲಿ ನಿಮಗೆ ಯಾವ ಕಾಲೇಜ್ ಬೇಕಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕಂತ ಹೇಳ್ಬಿಟ್ಟು ನೀವು 80,000 85,000 ಬಂದುಬಿಟ್ಟು ನನಗೆ ಪೆಸೆಟಲ್ಲಿ ಲೈಕ್ PES ಕಾಲೇಜಲ್ಲಿ ಬೇಕು, RV ಕಾಲೇಜಲ್ಲಿ ಬೇಕಂದರೆ ಪ್ರಾಕ್ಟಿಕಲಿ ಇಟ್ ಇಸ್ ನಾಟ್ ಪಾಸಿಬಲ್. ಓಕೆ, ಸೊ ಅಲ್ಲೆಲ್ಲ ಕಟ್ ಆಫ್ಸ್ ಇರೋದೇ ನಿಮಗೆ 1000 ಕೆಳಗಡೆ 100 ಒಳಗಡೆ ಇರುತ್ತೆ. ಸೊ ಅಲ್ಲೆಲ್ಲ ದಟ್ ಇಸ್ ನಾಟ್ ಇವನ್ ಪಾಸಿಬಲ್. ನೀವು ಟೈರ್ 1 ಕಾಲೇಜಸ್ ಬಿಟ್ಬಿಟ್ಟು ಆಪರ್ಚುನಿಟಿನ ಕಲ್ಕೋಬೇಡಿ.
ಮಾಡ್ಕೋಬೇಡ ನೀವು. ನಿಮಗೆ ಟೈರ್ 1 to 10 ಕಾಲೇಜಸ್ ಸಿಕ್ಕಿಲ್ಲ ಅಂದರೆ 20 to 30 ಕಾಲೇಜ್ ಸಿಗುತ್ತೆ. ಅದನ್ನು ನೀವು ಡೈರೆಕ್ಟಾಗಿ ಫಸ್ಟ್ ಪ್ಲೇಸಲ್ಲಿ ಅಪ್ಲೈ ಮಾಡಿದ್ರೆ ನಿಮಗೆ ಕಾಲೇಜ್ ಬಂದುಬಿಡುತ್ತೆ. ಅದನ್ನು ಯಾಕೆ ಯಾರು ಯೋಚನೆ ಮಾಡಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಸಾಕಷ್ಟು ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದ್ದೀನಿ, ಈ ಸೀಸನ್ ಲೈಕ್ ಬಿಗಿನಿಂಗಿಂದಾನೇ ಹೇಳ್ತಾ ಇದ್ದೀನಿ. ಬಟ್ ಸ್ಟಿಲ್ ಯು ಗೈಸ್ ಆರ್ ಬ್ಯಾಕ್ ಆಫ್ ರ್ಯಾಂಕಿಂಗ್ ಅದು ಓಕೆ, ವಾಟ್ ಎವರ್ ದ ಗಿವ್ ಇಟ್ಸ್ ಓಕೆ. ಬಟ್ ನಿಮಗೆ ಡ್ರೀಮ್ ಕಾಲೇಜು ಮತ್ತು ನಿಮಗೆ ರ್ಯಾಂಕು, ಫಾರ್ ಎಕ್ಸಾಂಪಲ್ XYZ ಕಾಲೇಜ್ ಅಂತ ಅಂದ್ಕೊಳ್ಳಿ. XYZ ಕಾಲೇಜು ಅಲ್ಲಿ ನಿಮಗೆ CSEಗೆ ಕಟ್ ಆಫ್ ಎಷ್ಟಿದೆ, 35K ಇದೆ. ಓಕೆನಾ, 35K CSE. ಓಕೆ, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ. ಸೊ ಈಗ ಒಂದು ಪರ್ಟಿಕ್ಯುಲರ್ ಸ್ಟೂಡೆಂಟು, ಆ ಸ್ಟೂಡೆಂಟು ಡೀಟೇಲ್ಸ್ ಫಸ್ಟ್ ತೊಗೋತೀವಿ. ಸೊ ಸ್ಟೂಡೆಂಟ್ ID ಇದು. ಸ್ಟೂಡೆಂಟ್ IDಯಲ್ಲಿ ನಿಮಗೆ ರ್ಯಾಂಕಿಂಗ್ ಎಷ್ಟಿದೆ, KCET ರ್ಯಾಂಕು 75,000 ಇದೆ. 75,000 ಕ್ಯಾಟಗರಿ ಇರೋದು 2A ಕ್ಯಾಟಗರಿ. ಓಕೆನಾ, 2A ಕ್ಯಾಟಗರಿ. ಮತ್ತು ಇಲ್ಲಿ ಇದು ಸ್ಟೂಡೆಂಟ್ ಇನ್ಫಾರ್ಮೇಷನ್ಸು, ಮತ್ತು ಇಲ್ಲಿರೋದು ಕಾಲೇಜ್ ಡೀಟೇಲ್ಸು, XYZ ಕಾಲೇಜ್ ಡೀಟೇಲ್ಸ್ ಇದು. ಓಕೆನಾ, ಕಾಲೇಜ್ ಡೀಟೇಲ್ಸು. ಸೊ ಕಾಲೇಜ್ ಡೀಟೇಲ್ಸಲ್ಲಿ ನಿಮಗೆ CSEಗೆ ಕಟ್ ಆಫು 35K, ISEಗೆ 50K. ಸೊ ಇಷ್ಟಿರಲ್ಲ, ಬಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಇರೋದು. ಸೊ ಇದು ಫಸ್ಟ್ ರೌಂಡು. ಓಕೆನಾ. ಸೊ ಇವಾಗ ನೀವು ಯಾವುದು ಆ ಸ್ಟೂಡೆಂಟಿಗೆ CSEನೇ ಬೇಕಿದ್ರೆ ಅವ್ರಿಗೆ ಆಗಲ್ಲ. ಯಾಕಂತ ಕೇಳಿದ್ರೆ 75 ಇದೆ, ಇಲ್ಲಿ CSEಗೆ 35 ಇದೆ. ಸೊ ಏನು ಮಾಡ್ಕೋಬೇಕು ನೀವು, CSE ISE ಎರಡು 90% ಸೇಮು. ಸೊ ಇವೆರಡು 90% ಸೇಮು. ಲಾಸ್ಟ್ ಸೆಮ್ಮಲ್ಲಿ ಮಾತ್ರ ಒಂದು ಸಬ್ಜೆಕ್ಟ್ ನಿಮಗೆ CSEಲಿ ಎಕ್ಸ್ಟ್ರಾ ಬರುತ್ತೆ, ISE ಅಲ್ಲಿ ಬರೋಲ್ಲ. ಸೊ ಅವಾಗ ನೀವೇನು ಮಾಡ್ಕೋಬೇಕಂದ್ರೆ, ಇಲ್ಲಿ ನೀವೇನೋ ಫಸ್ಟು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ XYZ ಕಾಲೇಜಿನೇ ಫಸ್ಟಲ್ಲಿ ಹಾಕಿ. ನೀವು ಅದನ್ನ ಬಿಟ್ಬಿಟ್ಟು RV ಮತ್ತು ನಿಮಗೆ ಟಾಪ್ 10 ಗೂಗಲಲ್ಲಿ ಹುಡುಕ್ಬಿಟ್ಟು ChatGPT ಹುಡುಕ್ಬಿಟ್ಟು ಅದನ್ನು ಹಾಕಿದ್ರೆ ಯು ಆರ್ ವೇಸ್ಟಿಂಗ್ ಯುವರ್ ಆಪರ್ಚುನಿಟಿ. ಓಕೆನಾ. ಸೊ ಅದನ್ನು ನೀವು ಬಿಟ್ಬಿಡಿ. ಅದನ್ನು ಬಿಟ್ಬಿಟ್ಟು ನೀವು ಡೈರೆಕ್ಟಾಗಿ ನಿಮಗೆ ಯಾವ ಕಾಲೇಜ್ ಬೇಕಾಗಿದೆ ಆ ಕಾಲೇಜ್ಗೆ ಕಟ್ ಆಫ್ ಎಷ್ಟು 35K ನಿಮಗೆ ಸಿಗುತ್ತಾ, ಅದು ನನ್ನ ಪ್ರಕಾರ ನಿಮಗೆ ಅದು ಸಿಗಲ್ಲ. ಸೊ ಅವಾಗ ನೀವೇನು ಮಾಡ್ಕೋಬೇಕಾದ್ರೆ, ನೀವು ಸಿಂಪಲಾಗಿ ನೀವು ನಿಮ್ಗೆ ಯಾವುದು ಹತ್ರ ಇರುತ್ತೆ, ಲೈಕ್ ಏನೋ ನಿಮ್ಗೆ